ನಾನು ಏನು ಅಂತ ಗೊತ್ತಿಲ್ಲ. ಆ ಸಾವುಕಾರಂಗೆ ನಾನು ಏನು ಅಂತ ಗೊತ್ತಿಲ್ಲ. ಇವತ್ತು ಗಾಳಿ ಬಿಡ್ಸಕ್ಕಿಲ್ವ ನಾನು ಒಡೆ ತಗೊಂಡೋಗಿ ಯಾವಳು ಬಿಲಲ್ಲಿ ಕೊಟ್ಬಿಟ್ಟು ನಿನ್ನೊಬ್ಬಳು ನಿಕ್ಕೊಂಡವನ ಏನೋ ಇಲ್ಲಿ ಓಪರ್ ನನ್ನ ಮಗ ಯಾರೋ ಗೊತ್ತು ಬುಡಕಿಲ್ಲ. ಇವತ್ತಂತೂ ಬುಡಕಿಲ್ಲ ನಾನಂತೂ. ನನಗೆ ಎಲ್ಲ ಕ್ಲೀನಾಗಿ ಗೊತ್ತಾಗ ಗಂಟನೂ ಬುಡಕಿಲ್ಲ. ಯಾರನ್ನು ಕೇಳ್ಬಿಟ್ಟು ನನ್ನ ಮಗ ಯಾರನ್ನು ಕೇಳ್ಬಿಟ್ಟು ಹಿಂಗೆಲ್ಲ ಮಾಡ್ತೀನಿರು ಬುಡಕಿಲ್ಲ. ಯೋ ಬಾರ ಇಲ್ಲಿ ಒಂದು ನಿಮಿಷ, ನಿನ್ನೆ ಕರೀತಿರೋದು. ಓಯ್ ಓಯ್, ಒಂದ್ ಕಿತ ಕೂಗಿದ್ರೆ ಕೇಳ್ಸಕ್ಕಿಲ್ವಾ ನಿಂಗೆ? ಅಯ್ಯೋ ಕೆಲಸ ಮಾಡ್ತಾ ಇದ್ದೆ ಹೇಳಿ. ಏನ್ ಕೆಲಸ ಮಾಡ್ತಾ ಇದ್ದೆ? ಕೂಗ್ತಾನೆ ಇದ್ದೀನಿ, ದನ ಬಡ್ಕೊಂಡಂಗೆ ನಾಯಿ ಬಡ್ಕೊಂಡಂಗೆ ಬಡ್ಕೊಂತಾನೆ ಇವ್ನು ಯಾವಾಗಿಂದ. ಹೋಗ್ಬಿಟ್ಟು ಸಾವುಕಾರನ್ ಕಳ್ಸೋಗು. ಕಳಿಸ್ತೀನಿ. ಯಪ್ಪ ಇವಳೆ ನಿನಗೆ ಹೆಂಡತಿ ಅನ್ನಂಗೆ ಆಡ್ತಾಳೆ. ಬಿತ್ರಿ ಬಿಕಾರಿ ಇವಳಂತೂ ಏನು ಆಡ್ತಾಳೆ ಅಂದರೆ ಇವಳಷ್ಟು ಆಡೋಳು ಯಾರೂ ಇಲ್ಲ ಬಿಡು. ಬರ್ಲಿ ಮಾಡ್ತೀನಿ ಇವತ್ತೈತಿ ನನ್ನ ಮಗಂಗೆ, ಸಾವುಕಾರ ನನ್ನ ಮಗಂಗೆ. ಅದು ಹೆಂಗೆ ಹೋಯ್ತು ಒಡವೆ, ಯಾರು ಹೋಯ್ತು ಅಂತ ಗೊತ್ತಾಗ್ಬೇಕು ನನಗೆ. ಅಯ್ಯೋ ಶಾರದಾ, ನೀನು ಯಾಕೆ ಇಲ್ಲಿಗೆ ಬಂದೆ? ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇನ್ನೂ ಪಾಪ ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ಯಾಕೆ ಬಂದ್ಲು, ಏನ್ ಮಾಡಿದ್ಲು, ಏನ್ ಬಿಟ್ಲು ಅಂತ ಹೇಳ್ಬಿಟ್ಟು ಅಲ್ವಾ? ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ? ನಾನು ನಿನ್ನೆ ಕೊಟ್ಟನಲ್ಲ ಒಡವೆ, ಏನಾಯ್ತಾ ಒಡವೆ ಹೇಳಿ, ಏನಾಯ್ತಾ ಒಡವೆ? ಅಯ್ಯೋ, ನಾನು ರೋಜಂಗೆ ಒಡವೆ ಕೊಟ್ಟರೆ ವಿಷಯ ಇವಳಿಗೇನಾರ ಗೊತ್ತಾಗ್ಬಿಡ್ತಾ ಏನು? ಅಯ್ಯೋ, ರಿಜಿಸ್ಟ್ರೇಷನ್ ಯಾವಾಗ ಮುಗಿತದೋ, ಇವ್ಳನ್ನ ಯಾವಾಗ ಹೋಗುತ್ತೆ ಮನೆಯಿಂದ ಈಚೆ ಕಡೆಗೆ ಹಾಕ್ತೀನೋ, ನನಗಂತೂ ಒಂದು ಗೊತ್ತಾಯ್ತಿಲ್ಲ. ಈಗೇನಪ್ಪ ಮಾಡೋದು? ಈಗೇನಾರ ನಾನು ಸ್ವಲ್ಪ ಯಾಮರ್ಬಿಟ್ರೆ ಲಕ್ಷ ರೂಪಾಯಿ ಆಸ್ತಿ ಗೋವಿಂದ ಆಯ್ತದೆ. ಇದೇನ ಹಿಂಗೆ ಕೇಳ್ತೀಯಾ? ನಾನು ಹೇಳಿಲ್ವಾ ಅಡೈಕಲ್ಲಿ ತಗೊಂಡೋಗಿದ್ದೀನಿ, ಅಡೈಕ್ಬಿಟ್ಟು ತಂದ್ಬಿಟ್ಟು ಕೆಲಸ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು? ಸಾಕ್ ಮುಚ್ಚಯ್ಯ ಬಾಯ್ನ, ನಾನ್ ಕಂಡಿಲ್ವಾ ಏನ್ ಮಾಡಿದೀರಾ ಅಂತ ಹೇಳ್ಬಿಟ್ಟು. ನಾನು ಒಡವೆ ಎಲ್ಲ ತಗೊಂಡೋಗ್ಬಿಟ್ಟು ಯಾವಳು ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಸರಿಯಾಗಿ ಹೇಳಿ. ಓಹೋ, ಹೆಂಗೆ ಹೇಳ್ತೀರಾ ನೀವು ಅಂತ ಹೇಳಿದ್ರೆ ನೀವು ಒಳ್ಳೆ ನೆನೆಯ ನಿಮ್ದೇ ನೆನೆಯ ಯಾವಳಿಗೆ ಕೊಟ್ಬಂದ್ಬಿಟ್ಟು ನಿಮ್ದೇ ನೆನೆಯ ಏನು ಸುಳ್ಳಿಲ್ಲ ನಿಜನೇ ಹೇಳ್ತಿದ್ದೀರಾ ನಂಗೆ ಹೇಳ್ತೀರಾ? ನಿಮ್ಮ ಸುಳ್ಳು ಪಳ್ಳಿರ ನಿಮ್ಮ ಎಂಡ್ರ ಹತ್ರ ಇಕ್ಕಳಿ. ಮೊದಲನೇ ಎಂಡ್ರಿದ್ದಲ್ಲ ಅವಳ ತಗಿಕ್ಕ, ನನ್ನ ತಾಯೇನು ಇಕ್ಕಳಕ್ಕೆ ಹೋಗ್ಬೇಡ. ಮದುವೆ ಆಯ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ಯಾ, ಇನ್ನೊಂದು ತಿಂಗಳೊಳಗಡೆ ಮದುವೆ ಆಯ್ತೀನಿ ಅಂತ ಹೇಳ್ಬಿಟ್ಟು ಇವಾಗೇನೆ ಈ ಪಾಟಿ ಸುಳ್ಳು ಹೇಳ್ಕೊಂಡು ಬಂದ್ರೆ ಹೆಂಗೆ ಹೇಳು ಮುಂದೆ ಜೀವನ ನಡೆಸೋದು? ನಾನು ಇನ್ನೂ ನಂಬಿಟ್ಟು ನೋಡು, ಹೊಲ ಫಲ ಎಲ್ಲ ಕೊಟ್ಟಿವ್ನಿ ಫ್ಯಾಕ್ಟ್ರಿ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ನೀನು ನೋಡಿದ್ರೆ ಇಲ್ದಿರ ಆಟ ಎಲ್ಲ ನನಗೆ ಆಡ್ತಾ ಇದೆಯಾ ನೀನು? ಅಯ್ಯೋ ಶಾರದಾ, ಇದು ಯಾಕೆ ನೀನು ಹಿಂಗೆ ಡೌಟ್ ಪಡ್ತಾ ಇದೆಯಾ ಅಂತ ನನಗಂತೂ ಗೊತ್ತಾಯ್ತಿಲ್ಲ. ಇದು ಯಾಕೆ ಹಿಂಗೆ ಡೌಟ್ ಪಡ್ತಾ ಇದೆಯಾ? ಸುಮ್ಕಿದ್ರಾಗಕ್ಕಿಲ್ವಾ? ನಾನು ಯಾಕೆ ಅವಳಿಗೆ ಕೊಡ್ಲಿ? ನಾನಂತೂ ಹೋಗ್ಬಿಟ್ಟು ಅಡನೇ ಇಕ್ಬಿಟ್ಟು ಬಂದಿರೋದು. ಏನು ಮಕ್ಕ ನೋಡ್ತಾ ಇದೆಯಾ? ಕೆಲಸ ನೋಡೋಗು. ನೋಡ್ ಶಾರದಾ, ಕೆಲಸಗಾರರ ಮುಂದೆ ಎಲ್ಲ ನನ್ನ ಮಾನ ಮರುವದಿ ಕಳಿಬೇಡ. ನನಗಂತೂ ಮೈಯೆಲ್ಲ ಉರಿತದೆ. ನಾನಂತೂ ಅಡ ಇಕ್ಬಿಟ್ಟು ಬಂದೀವ್ನಿ ಅಷ್ಟೇನೇನಿಯಾ. ನೀವು ಅಡೈಕ್ ಬಂದಿದ್ರೆ ಇವತ್ತು ಯಾವಳು ಒಬ್ಳು ರೋಜಾ ಅಂತ ಹೇಳ್ಬಿಟ್ಟು ಅವಳು ಯಾವಳು ಅಂತಾನೆ ನನಗೆ ಗೊತ್ತಿಲ್ಲ. ನಮ್ಮ ಊರಾಗ ನೋಡಿಲ್ಲ ಅವಳನ್ನ. ಆ ಬಿಕಾರಿ ಕಿತ್ತೋದಳು ನನ್ನ ಒಡವೆ ಎಲ್ಲ ನಾನು ಯಾಕಂಡು ಮೆರೆದು ಹಂಗೆ ಮೆರಿತಾ ಇದ್ಲು. ಹಂಗಂದ್ರೆ ನೀವು ಹೇಳಿ ನನಗೆ ಗೊತ್ತಾಗ್ಬೇಕು ತಾನೆ ಅವಳು ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಆ ಬಿತ್ರಿ ಯಾರು ಅಂತ ಹೇಳ್ಬಿಟ್ಟು ಹೇಳಿ. ನೀವೇನ್ರ ನನಗೆ ಮೋಸ ಮಾಡಂಗಿದ್ರೆ ನನ್ನ ಆಸ್ತಿ ಎಲ್ಲ ನನಗೆ ಬರ್ಕೊಟ್ಬಿಡಿ, ನಾನು ಪಡ ನಾನು ಹೊಂಟೋಗ್ಬಿಡ್ತೀನಿ. ನಿಮ್ಮ ಸವಾಸನೆ ನನಗಂತೂ ಬೇಡ. ದೊಡ್ಡ ನಮಸ್ಕಾರ. ನಾನು ಹೇಳಿದ್ದೆ ಎಲ್ಲ ಕೇಳ್ಕೊಂಡಿರೋಕ್ಕಾಗಿಲ್ಲ. ನಾನೇನೋ ಮದುವೆ ಆಯ್ತೀರಾ ಮುಂದೆ ನನ್ನ ಗಂಡ ಆಗೋನು ಅಂತ ಹೇಳ್ಬಿಟ್ಟು ಇರಾಪರದೆಲ್ಲ ಕೊಟ್ಟಿವ್ನಿ ನಿಮ್ಗಂತೂ ನೋಡು. ನಮ್ಮ ಹೊಲ ಕೊಟ್ಟಿವ್ನಿ. ಹಂಗೆ ನೀವು ಒಡವೆ ಪಡವೆ ಎಲ್ಲ ನನಗೆ ಅಂತ ಕೊಡ್ಸಿರೋದೆಲ್ಲ ಕೊಟ್ಟಿವ್ನಿ. ನಾನು ಮನೆ ಆಳ್ತಾರ ನೋಡ್ಕೊತಾ ಇವ್ನಿ. ಅಂತದ್ರಾಗ ನೀವು ತಗೊಂಡೋಗ್ಬಿಟ್ಟು ಯಾವಳ ಬಿತ್ರಿ ಒಡವೆ ಎಲ್ಲ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನಾನು ಅದು ಹೆಂಗೆ ಸುಮ್ಮನಿರ್ಲಿ? ನೀವೇ ಹೇಳಿ ಹೆಂಗೆ ಸುಮ್ಮನಿರ್ಲಿ? ಅವಳು ಹಾಕೊಂಡು ಊರು ತುಂಬ ಒಯ್ಯಾರ ಮಾಡ್ಕೊಂಡು ಆಡ್ತಾವಳಿ. ಏನು ನನ್ನ ಒಡವೆ ಎಲ್ಲ ಹಾಕೊಂಡು ಅದಕ್ಕೆ ಪೊದ್ದಿನೂ ಸರೋಜಿ ಅಯ್ಯಪ್ಪ ಅವಳಿಂದ ಓಡಾಡ್ತಾವ್ರೆ. ನನಗೆ ಮೈಯೆಲ್ಲ ಉರಿಯಕ್ಕಿಲ್ವಾ? ನೋಡಿ ಸುಮ್ಕೆತಿ ಅಪ್ಗೆಣಿಯ ಅದು ಏನಾಯ್ತು ಅಂತ ಹೇಳಿ. ಇಲ್ಲಾಂದ್ರೆ ದೇವರಾಣಿ ನಾನು ನೋಡಿ ನಾನು ಸುಮ್ಕಿರಕ್ಕಿಲ್ಲ. ನನ್ನ ಹೊಲ ನಾನು ಕೊಟ್ಬಿಡಿ. ನೀವು ಕಟ್ಟಿರೋ ಫ್ಯಾಕ್ಟ್ರಿಯಾಗ ಕಿತ್ಕೊಂಡು ಹೊಂಟೋಗ್ಬಿಡಿ. ಇದೇನೆ ಕೊಟ್ಟಿರೋ ಫ್ಯಾಕ್ಟ್ರಿ ಎಲ್ಲ ಕಿತ್ಕೊಂಡು ಹೋಗಾಯ್ತದ? ಅದಕ್ಕೆ ಹೇಳಿದ್ದು ಅವಳಿಗೆ ಯಾಕೆ ಕೊಟ್ರಿ ಒಡವೆ, ಅವಳು ಯಾರು ಅಂತ ಹೇಳ್ಬಿಟ್ಟು ಹೇಳಿ. ಅಯ್ಯೋ ಶಾರದಾ, ನಾನು ಯಾರಿಗೂ ಒಡವೆನ ಕೊಟ್ಟಿಲ್ಲ ಹೆಂಗಸ್ರಿಗೆ. ನಾನು ಅಡೈಕ್ಬಿಟ್ಟೆ ಬಂದಿದ್ದು ಒಡವೆನ. ಅದು ಒಡವೆನ ಅಡೈಕೆ ಬಂದಿದ್ದು. ಏನಾಗೈತೋ ಏನೋ. ಒಂದು ನಿಮಿಷ ಇರು, ನಾನು ಒಡವೆ ಅಡೈಕಿದ್ನಲ್ಲ ಅವ್ರ ಹತ್ರ ವಿಷಯ ಕೇಳ್ಕೊಬಿಟ್ಟು ಬಂದು ನಿನಗೆ ಮಾತಾಡ್ತೀನಿ. ಒಂದು 5 ನಿಮಿಷ ಇಲ್ಲೇ ಅವರೇ ನಾನು ಒಡವೆ ಅಡೈಕಿರೋರು ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ತೀನಿ. ಕೇಳೋಗಿ. ಯಪ್ಪ 5 ನಿಮಿಷ ಟೈಮ್ ಸಿಕ್ತು. ಹೆಂಗನ ಮಾಡಿ ಒಂದು ಪಿಲ್ಲ ನೋಡಿಕೊಂಡು ಬಂದ್ಬಿಡ್ಬೇಕು. ಇರು. ನಾನು ಏನೋ ಅನ್ಕೊಬಿಟ್ಟವನೆ ಮೊದಲನೇ ಹೆಂಡ್ತಿತರ ಎದ್ರಕೊಂಡು ಕುಂತ್ಕೊಬಿಡ್ತಾಳೆ ಅಂತ ಅನ್ಕೊಬಿಟ್ಟವನೆ. ಯಾದ್ರ ಜಾಯಿ ಮರಣೆಲ್ಲ ನಮ್ದು ಪಾರ್ಕೆ ತಕೊಂಡು ನೀವು ಉಳಿಸ್ತಿರೋದೇ ನೀನಿಯ ಸಾವುಕತ್ತಿ ಆಗ್ಬೇಕು ಅಂತ ಊಟದಾಗಿಂದ ಅನ್ಕೊಂಡ್ರೆ ನನಗೆ ನೀಯ ಬೆಲೆ ಇಲ್ಲ ಅಂತಂದ್ರೆ ನನ್ನ ಕನಸೆಲ್ಲ ಹೊಂಟೋಯ್ತದೆ ಅಂದ್ರೆ ನಾನು ಯಾಕೆ ಸುಮ್ಕಿರ್ಲಿ? ಈ ಅಪ್ಪಂಗೆ ಫ್ಯಾಕ್ಟ್ರಿ ಗಟ್ಟ ಫ್ರೀ ಆಗ್ಬಿಟ್ಬಿಟ್ಟು ನಾನೇನು ಭಿಕ್ಷೆ ಬೇಡ ಇಲ್ಲಿ ಕೂತ್ಕೊಂಡು ಏನೋ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಕೊಟ್ರೆ. ಅಕ್ಕ ಸಾವುಕಾರ ಹೇಳಿದ್ರು ನೀನು ಹೋಗು ಮಂತಕ್ಕೆ ಏನೇನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಪಾರ್ಕೆ ಮುರಿತದೆ ಅಂತ ಹೇಳು. ನನಗೆ ಇಲ್ಲೇ ಇದೇ ಜಾಗದಾಗೆ ನೀ ಎಲ್ಲ ಸತ್ಯ ಗೊತ್ತಾಗಬೇಕು. ಇಲ್ಲ ಅಂತಂದ್ರೆ ನಾನಂತೂ ಬಿಡಕ್ಕಿಲ್ಲ. ಏನು ಅನ್ಕೊಬಿಟ್ಟವ್ ನನ್ನ ಹತ್ರ ಇನ್ ಮಗು ನಾಟ ಎಲ್ಲ ನಡೆಯೋಕ್ಕಿಲ್ಲ. ಏನು ಅನ್ಕೊಬಿಟ್ಟವ್ ನನ್ನಂತೂ ನೋಡು. ಸುಮ್ಕೆ ಏನಿಯ ಕಿರ್ಚಾಡ್ದೆ. ಏನಿಲ್ಲ, ನಾನು ಒಡವೆ ಒಡಕಿದ್ನಲ್ಲ ರಾಮಣ್ಣನ ತಂಗಿ ಮಗಳಂತೆ. ರಾಮಣ್ಣನ ತಂಗಿ ಮಗಳಂತವಳು. ಅದಕ್ಕೆ ನೇನಿಯ ಅಡೈಕಿದ್ವಲ್ಲ ಇನ್ನು ಯಾಕೆ ಸುಮ್ಕೆ ಏನಿಯ ಹಾಕೊಂಡು ಹೋಯ್ತೀನಿ ಅಂತ ಹೇಳಿದ್ಲಂತೆ. ಅದಕ್ಕೆ ನೇನಿಯ ಸರಿ ನಿನ್ನಿಷ್ಟ ಇನ್ನೇನು ಒಡವೆ ಮನೆಗೆ ಇಕ್ಕೊಂಡು ಏನು ಮಾಡೋದು ಕಣವ ಕಳೆದಿದ್ದಂಗೆ ಹಾಕೊಂಡು ಓಡಾಡು ಅಂತ ಹೇಳ್ಬಿಟ್ಟು ಹೇಳಿದ್ನಂತೆ. ಅಡೈಕಿರೋರು ಮನೆಗೆ ಹಾಕೊಂಡಿದ್ದಂಗೆ ಇತ್ತಾರ ಹಾಕೊಂಡೇ ಹಾಕತ್ತಾರೆ. ಅಷ್ಟಕ್ಕೆ ನೀನು ನನ್ನ ಮೇಲೆ ನೀನು ಮನ ಪಟ್ಬಿಟ್ಟೆ. ಕೂರಿ ಹಳ್ಳಕ್ಕೆ ಬಿತ್ತು. ಹೌದಾ? ಅಂದರೆ ನೀವು ಅಡೈಕಿದ್ರಲ್ಲ ಅವ್ರ ಮನೆ ಹುಡುಗಿನ ಅವಳು? ಮತ್ತೆ ಅವ್ರ ಮನೆ ಹುಡುಗಿನೇನಿ ಅಂತೆ. ನಾನು ಕೇಳ್ಕೊಂಬಿಟ್ಟು ಬಂದೆ. ಈ ಒಡವೆ ಹೆಂಗೆ ಇಕ್ಕಿದ್ನಲ್ಲ ಏನಾಯ್ತಣ ಹಂಗೆ ಹಿಂಗೆ ಅಂತ ಕೇಳಿದ್ದಕ್ಕೆ ಈಗ ಎಲ್ಲ ವಿಷಯನೂ ಹೇಳ್ದ.
ಅಯ್ಯೋ ಶಿವನೇ, ನಾನಂತೂ ತೆಪ್ಪೆ ತಿಳ್ಕೊಬಿಟ್ಟಿದ್ದೆ ನಿಮ್ಮ ಮ್ಯಾಲೆ. ಇವ್ರು ನನ್ನ ಬಿಟ್ಬಿಟ್ಟು ಯಾವಳಿಂದೇನೋ ಒಯ್ತಾವ್ರ ಕಣಪ್ಪ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಅವಳು ನೋಡ್ಬಿಟ್ಟು ಹೆಂಗೆ ಹುರ್ಕೊಬಿಟ್ಟೆ ಅಂದ್ರೆ ಹಂಗೆ ಹುರ್ಕೊಬಿಟ್ಟೆ. ಹಾಡ ಇಕ್ಕಿರೋದಕ್ಕೆ ಅವಳು ಹಾಕೊಂಡು ಓಡಾಡ್ತಾವಳ. ಅಪ್ಪ ಸದ್ಯ ನನಗೆ ಈಗ ಓದ್ ಜೀವ ಬಂದಂಗೆ ಆಯಿತು. ಬೇಜಾರು ಮಾಡ್ಕೋಬೇಡಿ, ನನಗೆ ನಿಮ್ಮನ್ನು ಒಂದೇ ಅಂತ ಹೇಳ್ಬಿಟ್ಟು ನಿಮ್ಮ ಮ್ಯಾಲಿನ ಪಿರುತಿಗೆ ಹೊಂದಿರ್ತೀನಿ, ನಿಮ್ಮನ್ನ ಎಲ್ಲಿ ಕಳ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ಟು ಭಯಕ್ಕೆ ಹೊಂದಿರ್ತೀನಿ ಅಷ್ಟೇ. ನೀನು ಅದು ಬಿಟ್ಬಿಟ್ರೆ ಬೇರೆ ಯಾವ ಉದ್ದೇಶಕ್ಕೂ ಹೊಂದಿರಲ್ಲ. ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸರಿನಾ? ಫ್ಯಾಕ್ಟ್ರಿ ಎಲ್ಲನೂ ಎಲ್ಲ ಹಾಕಿ ಎಲ್ಲ ಕೆಲಸ ಮುಗಿದ್ಮೇಲೆ ನಿಧಾನಕ್ಕೆ ಹೋಗ್ಬಿಟ್ಟು ಬುಡ್ಸ್ಕೊಬಿಟ್ಟು ಬರೋಣ. ಸರಿ ಆಯ್ತು ಹೇಳು, ಬುಡ್ಸ್ಕೊಂಬಿಟ್ಟು ಬರೋಣ. ಅದ್ರಾಗೇನಂತೆ ಹೋಗ್ಬಿಟ್ಟು ನಿಧಾನಕ್ಕೆ ಬುಡ್ಸ್ಕೊಂಬಿಟ್ಟು ಬರೋಣ ಸರಿನಾ? ಆಕಳಿವಂತೆ ಯಾರ್ಯಾರೋ ಮಾತು ಕೇಳಿ ಶಾರದಾ, ನಾನು ನೀನೆಲ್ಲ ಹಿಂಗೆ ಅನ್ನೋ ಸರಿನಾ? ನಾನು ನಿನಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇವನಿ. ನೀನೇ ಎಲ್ಲ ನನಗೆ ಅಂತಂದ್ರೆ ನೀನು ಹಿಂಗೆಲ್ಲ ಅನುಮಾನ ಪಟ್ಬಿಟ್ಟು ನೀನೇ ಬೈದ್ಬಿಟ್ರೆ ನಾನು ಎಲ್ಲೋಗ್ಲಿ, ಏನು ಮಾಡಲಿ ಹೇಳು? ನನಗಂತೂ ದೇವರಣೆಗೂ ಬೇಜಾರಾಯ್ತದೆ. ಅಯ್ಯೋ ತೆಪ್ಪಾಯ್ತು ನಂದು. ಶಾರದಿನೂ ಪೊದ್ದಿ ನೋಡ್ಬಿಟ್ಟು ಹೊಟ್ಟೆಲ್ಲ ಉರಿದೋಗ್ಬಿಟ್ಟಿತ್ತು ನನಗೆ. ಏನಪ್ಪ ಹಿಂಗೆ ಮಾಡ್ಬಿಟ್ರಲ್ಲ ಸಾವುಕಾರ ನನಗೆ ಅಂತ ಹೇಳ್ಬಿಟ್ಟು ಈಗೋಸಿ ಸಮಾಧಾನ ಆಯ್ತಾಯ್ತು ನನಗೆ. ಅಪ್ಪ ಸದ್ಯ ಸರಿ ಬಿಡಿ, ಪಾಪ ನೀವು ಕ್ಯಾಮೆ ಮಾಡ್ತಾ ಇದ್ರೇನೋ ಹೋಗ್ಬಿಟ್ಟು ಕ್ಯಾಮೆಯ ಮಾಡ್ಕೊಳ್ಳಿ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಹೇಳ್ಬಿಡು ಶಾರದಾ, ಎಲ್ಲನೂ ನಿಂಗೆ ಬಿಟ್ಕೊಟ್ಬಿಡ್ತೀನಿ, ನೀನೇ ನೋಡ್ಕೊಬಿಡಿವಂತೆ. ನಾನು ಆಸ್ತಿನೇ ನಿನ್ನ ಹೆಸ್ರಿಗೆ ಬರ್ಕೊಟ್ಬಿಡ್ತೀನಿ. ಬೇಕಾದ್ರೆ ಆಸ್ತಿ ಪೂರ್ತಿ ನಿನ್ನ ಹೆಸ್ರನಾಗೆ ಏನೇ ಮಾಡಿಕೊಬಿಡು. ನನ್ನಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ನೀನಂದ್ರೆ ನನಗೆ ಪ್ರಾಣ. ಬರೀ ಇಷ್ಟನ ಅಂತ ಕೇಳ್ತಾ ಇದೆಯಲ್ಲ, ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ ಅಂತಂದ್ರೆ ನೀನು ಕೇಳೋ ತಪ್ಪು. ನೀನು ಬಿಟ್ಬಿಟ್ಟು ನನ್ನ ಕೈಲಿ ಇರೋಕ್ಕಾಯ್ತದೆ ಅಂತ ಅನ್ಕೊಬಿಟ್ಟ ನೀನು ಯಾವಾಗೂ ಹಿಂಗೆ ಜಗಳ ಮಾಡೋದಕ್ಕೆ ಪಿರುತಿ ಹೊಂಟೋಗ್ಬಿಡ್ತದೆ ಅಷ್ಟೇ ನೀನು. ಇಲ್ಲ 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 ಇಲ್ಲ, ನನ್ಕಿಂತ ಹಿಂಗೆಲ್ಲ ಜಗಳ ಮಾಡೋಕ್ಕಿಲ್ಲ ಸರಿನಾ? ನಂದೇ ತಪ್ಪಾಯಿತು, ನಾನೇ ಏನೋ ಮಿಸ್ಟೇಕ್ ಮಾಡ್ಕೊಬಿಟ್ಟೆ. ಆದಷ್ಟು ಬೇಗ ನಾನು ಮದುವೆ ಮಾಡ್ಕೊಬಿಡೋಣ. ಒಡವೆ ಹೋದ್ರೆ ಹೋಯ್ತು, ನಾನು ನಿಮ್ಮನ್ನು ಮಾತ್ರ ನನಗೆ ಇಷ್ಟಪಡೋದು ಸರಿನಾ? ಮರಿಬೇಡಿ, ಮದುವೆನ ಆದಷ್ಟು ಬೇಗ ಪೂರೈತರ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಡ್ಬಿಟ್ಟು ಮದುವೆ ಮಾಡ್ಕೊಬಿಡೋಣ. ನಾನು ಗಂಡನ ಉಗಿದು ಕಳಿಸ್ಬಿಟ್ಟಿದ್ದೀನಿ ಬೆಂಗಳೂರಿಗೆ. ಅವನು ಏನಾರ ಅನ್ಕೊಂಡ್ಲಿ ನಾನು ನೀವು ಮದುವೆ ಮಾಡ್ಕೊಬಿಡೋಣ. ಇನ್ನು ಮ್ಯಾಲ ಮನೆ ಜವಾಬ್ದಾರಿ ಎಲ್ಲ ನಾನೇ ನೋಡ್ಕೊತೀನಿ. ಈಗಲೂ ಅದನ್ನೇ ನೀ ಮಾಡ್ತಾ ಇದೆಯಲ್ಲ ಚಿನ್ನ, ಮನೆ ಕೆಲಸ ಎಲ್ಲ ನೀನೇ ನೋಡ್ಕೊತಿದ್ಯಾ, ಎಲ್ಲ ಜವಾಬ್ದಾರಿನೂ ನೀನೇ ನೋಡ್ಕೊತಾ ಇದೆಯಾ? ಓ ಇನ್ನೂ ನೋಡ್ಕೋಬೇಕು ನಿಮ್ಮನ್ನ, ಇನ್ನೂ ಸಂದಾಕ್ ನೋಡ್ಕೋಬೇಕು ನಿಮ್ಮನ್ನ. ಅದೇ ನೀನು ನನ್ನ ಆಸೆ ನೋಡಿ, ಇನ್ನೂ ಸಂದಾಕ್ ನೋಡ್ಕೋಬೇಕು ಅಂತ. ನಿಮ್ಮ ಹೆಂಡ್ತಿ ಆದರೆ ಇನ್ನೂ ಸಂದಾಕ್ ನೋಡ್ಕೋತೀನಿ. ನೋಡ್ಕೊಳ್ಳಿವಂತೆ. ಈಗ ಸದ್ಯಕ್ಕೆ ನಿನ್ನ ಮನೆಗೆ ಹೋಗು. ಸರಿ ಆಯಿತು. ನಾನು ಏನೋ ತಪ್ಪು ತಿಳ್ಕೊಬಿಟ್ಟಿದ್ದೆ. ಪಾಪ ಸಾವುಕಾರು ಎಷ್ಟು ಒಳ್ಳೆಯರು, ನಾನು ಎಷ್ಟು ಇಷ್ಟಪಡ್ತಾರೆ. ಈ ಕಿತ್ತೋದು ಮುಷ್ಟಿಗೆ ಇಷ್ಟು ಬೆಂಕಿ ಯಾಕ? ಇವಳು ನಾನು ಕಟ್ಕೋಬೇಕಂತೆ ದರಿದೋಳು. ಮಾತಿಗೆ ಮುಂಚೆ ನನ್ನೇನೇ ಎದುರಿಸ್ತಳಲ್ಲ, ಆಸ್ತಿ ಕಿತ್ಕೊಂತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಿತ್ತೋದಳು. ಇವಳು ಮೊದಲು ಏನೋ ತಗೊಂಡು ಹಾಕಬೇಕು. ರಿಜಿಸ್ಟ್ರೇಷನ್ ಇನ್ನೂ ಯಾವಾಗ ಆಯ್ತದೋ ಏನಾಯ್ತದೋ ಅದು ಗೊತ್ತಿಲ್ಲ. ಅಲ್ಲಿ ಗಂಟೆ ಇವಳತ್ತೆ ಅನುಭವಿಸ್ಬೇಕು. ಒಳ್ಳೆ ಕರ್ಮ. ಸರ್ ಕರೆದ್ರಾ? ಯೋ ಕಾರ್ಯದೇನಯ್ಯ, ಎಷ್ಟು ದಿನ ಆಯ್ತು ಹಿಂಗೆ ರಿಜಿಸ್ಟ್ರೇಷನ್ ಮಾಡ್ಸಯ್ಯ ಒಲನ ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ಇಸ್ಕೊಬಿಟ್ಟಿದೆ ರಿಜಿಸ್ಟ್ರೇಷನ್ಗೆ ಅಂತ ಹೇಳ್ಬಿಟ್ಟು ಸೈನ್ ಹಾಕ್ಸೊಂದು ಎಲ್ಲ ಸೈನ್ ಹಾಕ್ಸ್ಕೊಂಬಂದು ತಗೊಂಡು ಪತ್ರ ಎಲ್ಲ ಮಾಡಿದೀವಿ. ಇನ್ನೂ ರಿಜಿಸ್ಟ್ರೇಷನ್ ಮಾಡ್ತಿಲ್ವಲ್ಲ, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಈ ಅಮ್ಮಂತಾಗ ಎಣಗಿ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಈ ಅಮ್ಮಂತ ಕಿತ್ತಾಡಕಾಯ್ತದೆ. 30 ಮಂದಿ ಕಿತ್ತಾಡ್ತಿತ್ತಾಳೆ ಅಮ್ಮ. ಸುಮ್ಕೆ ರಿಜಿಸ್ಟ್ರೇಷನ್ ಬಿರ್ಬಿರ್ನಾಗಂಗೆ ನೋಡ್ಕ, ನನಗೆ ಸಾಕಾಗೋಗ್ಬಿಟ್ಟೈತೆ. ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಆಗೋಗ್ಬಿಡ್ಬೇಕು. ಆಮೇಲೆ ಇವಳನ್ನ ಒದ್ದಿ ಚಗಡಿಗೆ ಹಾಕಬೇಕು. ಅದೇನೇ ನನಗೆ ನೆಮ್ಮದಿ. ಸರ್ ನೀವು ಹೇಳ್ದಂಗೆಲ್ಲ ಪಟ 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 ಅಂತ ರಿಜಿಸ್ಟ್ರೇಷನ್ ಆಗಲ್ಲ ಸರ್. ಅದಕ್ಕೆ ಅಂತ ರೂಲ್ಸ್ ರೆಗ್ಯುಲೇಷನ್ಸ್ ಇಷ್ಟು ದಿನ ಆದಮೇಲೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇರ್ತೈತೆ ಸರ್. ಇನ್ನೂ 1 ತಿಂಗಳು 2 ತಿಂಗಳು ನೀವು ಕಾಯಲೇಬೇಕು ಸರ್. ನಾನು ನೆನ್ನೆ ತಾನೇ ಹೋಗಿದ್ದೆ ಸರ್ ರಿಜಿಸ್ಟರ್ ಆಫೀಸ್ಗೆ. ಅದೆಲ್ಲನೂ ಅದೇನೋ ಕಂಪ್ಯೂಟರ್ನಾಗೆಲ್ಲ ಬರಬೇಕಂತೆ. ಅದೆಲ್ಲ ಹೇಳಿದ್ರು. ಇವಾಗ ಎಲ್ಲನೂ ಮೊದಲು ಥರ ಇಲ್ಲ ಸರ್, ಅದು ಎಂತೆಂಥದಕ್ಕೆ ಕಂಪ್ಯೂಟರ್ನಾಗ ಬರಬೇಕು ಅದು ಇದು ಅಂತ ಹೇಳ್ತಾರೆ. ಅಷ್ಟೇ ಇಲ್ಲದೆ ಅಮ್ಮನ ಕರ್ಕೊಂಡೋಗ್ಬಿಟ್ಟು ರಿಜಿಸ್ಟರ್ ಆಫೀಸ್ ಆಗೈತೆ, ಕರ್ಕೊಂಡೋಗ್ಬಿಟ್ಟು ಸೈನ್ ಬೇರೆ ಹಾಕ್ಸ್ಬೇಕಂತೆ. ಇದಾಯ್ತದೆ. ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ಅಲ್ಲಿ ಗಂಟ ಇನ್ನೊಂದು ತಿಂಗಳು 2 ತಿಂಗಳು ಹೆಂಗೋ ಸಂಭಾಳಿಸ್ಬಿಡಿ. ಆಮೇಕಿಂದ ಬೇಕಾದ್ರೆ ನೋಡ್ಕೊಳ್ಳಿ. ಆಯ್ತಿಲ್ಲ ಕಣ್ಲ, ಸಂಭಾಳ್ಸಕ್ಕೆ ಆಯ್ತಿಲ್ಲ. 2 ತಿಂಗಳಾಗ ನನ್ನ ಜೀವನ ಎಲ್ಲ ಸೆಟ್ಲ್ ಮಾಡ್ಕೋಬೇಕು ನಾನು. ಅಂಥದ್ರಾಗ ಇವಳಿಂದ ಇವಳೊಂದಂಗೆ ಅನ್ನಿಸ್ಕೊಂಡು ಕುಂತ್ಕೊಳ್ಳೋಕ್ಕಾಯ್ತದಿಲ್ಲ ನಾನು ಇಲ್ಲಿ ಗಂಟ ಯಾರು ತಲೆ ಎತ್ಬಿಟ್ಟು ಮಾತಾಡಿಲ್ಲ. ಅಂಥದ್ರಾಗ ಬಂದ್ಬಿಟ್ಟು ಅಂತ ನನ್ನ ಮಗನೇ ಇಂಥ ನನ್ನ ಮಗನೇ ಅಂತ ನನ್ನ ಅಂತ ಇದ್ರೆ ಸಹಿಸ್ಕೊಳ್ಳೋ ನಾನು. ಜಮೀನು ಹೋಯ್ತದೆ, ಅದು ಅಲ್ಲದೆ ಫ್ಯಾಕ್ಟ್ರಿ ಎಲ್ಲ ಹೋಯ್ತದೆ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೊಂಡಿವ್ನಿ ಕಣ್ಲ ನಾನು. ದುಡ್ಡು ಎಷ್ಟನ ಖರ್ಚಾಗಲಿ ಆದಷ್ಟು ಬೇಗ ನಿನಗೆ ಎಲ್ಲ ರಿಜಿಸ್ಟ್ರೇಷನ್ ಮುಗಿದುಬಿಡ್ಬೇಕು. ಈಗಲೇ ಹೇಳಿದ್ದೀನಿ, ಮರಿಬೇಡ ಕಣ್ಲ. ಸರ್ ನೀವು ಚಿಂತೆ ಮಾಡಬೇಡಿ, ನಾನು ನೋಡ್ಕೊತೀನಿ. ಈ ಲೋಪರ್ ಬಡ್ಡೆತದು ಈ ಶಾರದಿ ವಾಲಗೋಸ್ಕರ ಇವಳಿಂದ ಬಿದ್ದೆ. ಇಲ್ಲಾಂದ್ರೆ ಈ ಮೂದೇವಿಯಿಂದ ಯಾರು ಬೀಳರು? ಇವಳು ತ್ರಿಪುರ ಸುಂದ್ರಿ ಅನ್ಕೊಬಿಟ್ಟವಳೆ. ಅಯ್ಯೋ ಇವಳು ಮಕ್ಕ ಮುಚ್ಚ. ರೋಜಾ ಹೆಂಗೆ ಕಾಣಿಸ್ತಿದ್ಲೋ ಏನೋ, ಅಂದರೆ ನನ್ನ ಮೇಲೆ ಪಿರುತಿ ಇರೋದಕ್ಕೆ ತಾನೇ ಒಡವೆ ಎಲ್ಲ ಹಾಕೊಂಡು ಓಡಾಡಿರೋದವಳು. ನನ್ನ ಮೇಲೆ ಪಿರುತಿ ಶಾನೆ ಇರೋದಕ್ಕೆ ನೀನು ಮೈ ಮೇಲೆಲ್ಲ ನನ್ನ ಕೊಟ್ಟರೆ ಒಡವೆ ಹಾಕೊಂಡು ಓಡಾಡ್ತಿರೋದು. ಆದಷ್ಟು ಬೇಗ ಕ್ಯಾಚ್ ಹಾಕೊಬಿಟ್ಟು ಅವ್ರ ಅಪ್ಪ ಅಮ್ಮನ ಕರೆಸ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ಕಟ್ಕೊಬಿಡ್ಬೇಕಲ್ಲ ನಾನು. ಆದಷ್ಟು ಬೇಗನೆ ಕೆಲಸ ಮುಗಿಸ್ಬೇಕು. ಈ ಶಾರದಿಗೆ ಗೊತ್ತಾಗ್ದಿದ್ದಂಗೆ ಕೆಲಸ ಎಲ್ಲ ಮಾಡಬೇಕು. ಈ ಶಾರದಿಗೆ ಗೊತ್ತಾಗ್ಬಿಟ್ರೆ ಎಲ್ಲ ಎಡವಟ್ಟಾಗೋಗ್ಬಿಡ್ತದೆ. ಶಾರದಿಗೆ ಗೊತ್ತಾಗ್ದಿದ್ದಂಗೆ ಹೆಂಗನ ಮಾಡಿ ಅವ್ರ ಅಮ್ಮನ ಕರೆಸು ಅಂತ ಹೇಳ್ತೀನಿ. ನನ್ನ ಪ್ಯಾಕ್ಟ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ತೋರಿಸ್ಬಿಡ್ತೀನಿ. ಇದೆಲ್ಲ ನಂದೇನೇನಿಯಾ, ನನಗೆ ಕಟ್ಕೊಂಡ್ರೆ ನೀನು ರೋಜಾ ಸುಖವಾಗಿರ್ತೀಯ ರೋಜಾ ಅಂತ ಹೇಳ್ಬಿಟ್ಟು ಹೆಂಗೋ ಪುಸ್ಲಾಯಿಸ್ಬಿಟ್ಟು ಮದುವೆಗೆ ಒಪ್ಪಿಸ್ಬಿಡ್ತೀನಿ. ಅವ್ರ ಅಪ್ಪ ಅಮ್ಮನೂ ಬರಲಿ ಅಲ್ವಾ? ಸರೈತು ಮಾಡ್ತೀನಿ.